ಕಾಶ್ಮೀರದಲ್ಲಿ ಹುತಾತ್ಮರಾದ ರಾಜ್ಯದ ಯೋಧರಿಗೆ ಕಣ್ಣೀರ ವಿದಾಯ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಕರುಳು ಎಂಡುತ್ತೆ ಕುಟುಂಬಸ್ಥರ ಆಕ್ರಂದನ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮುನಿರತ್ನ ಆಕ್ರೋಶಗೊಂಡಿದ್ದೇಕೆ? ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸೇನಾ ವಾಹನ ಅಪಘಾತದಲ್ಲಿ ಹುತಾತ್ಮರಾದ ರಾಜ್ಯದ ವೀರ ಯೋಧರಲ್ಲಿ ಬೆಳಗಾವಿಯ ದಯಾನಂದ್ ಕೂಡ ಒಬ್ಬರಾಗಿದ್ದಾರೆ. ಬೆಳಗಾವಿಯ ಸಾಮ್ರಾದ ದಯಾನಂದ್ ಪಾರ್ಥಿವ ಶರೀರವನ್ನ ಬೆಳಗಾವಿಯ ಸಾಮ್ರಾ ವಿಮಾನ ನಿಲ್ದಾಣಕ್ಕೆ ಕರೆತರಲಾಯಿತು. ವಿಮಾನ ನಿಲ್ದಾಣದಿಂದ ಮರಾಠ ಆಸ್ಪತ್ರೆಗೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಯಿತು. ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಧಾವಿಸಿ ಯೋಧರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದ್ರು. ಹುತಾತ್ಮ ಯೋಧ ದಯಾನಂದ್ ಕಳೆದುಕೊಂಡ ಕುಟುಂಬಸ್ಥರು ಕಂಬನಿ ಮಿಡಿದ್ರು. ದಯಾನಂದ್ ಸ್ವಗ್ರಾಮ ಬಾಳೆಕುಂದ್ರೆಯಲ್ಲಿ ಸೇನಾ ಹಾಗೂ ಸರ್ಕಾರಿ ಗೌರವಗಳೊಂದಿಗೆ ಬಾಳೆಕುಂದ್ರೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. 4 ಜನ ನಮ್ಮ ಸೈನ್ಯದ ಯೋಧರು ತೀರ್ಕೊಂಡಿದ್ದಾರೆ. 4 ಜನ ಕರ್ನಾಟಕದವರು. ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕಾಶ್ಮೀರದಲ್ಲಿ ನಡೆದ ಸೇನಾ ವಾಹನ ಅಪಘಾತದಲ್ಲಿ ಹುತಾತ್ಮರಾದ ಯೋಧ ಅನೂಪ್ ಪೂಜಾರಿ ಪಾರ್ಥಿವ ಶರೀರವನ್ನ ಉಡುಪಿಗೆ ತರಲಾಯಿತು. ಉಡುಪಿಯಿಂದ ಸ್ವಗ್ರಾಮ ಕುಂದಾಪುರದ ಬಿಜಾಡಿಗೆ ತರಲಾಯಿತು. ತೆಕ್ಕಟ್ಟೆಯಿಂದ ಬಿಜಾಡಿವರೆಗೆ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ನೂರಾರು ಜನ ಪಾಲ್ಗೊಂಡು ಹುತಾತ್ಮ ಯೋಧ ಅನೂಪ್ಗೆ ಗೌರವ ಸಲ್ಲಿಸಿದ್ರು. ಹುಟ್ಟೂರಿಗೆ ಅನೂಪ್ ಪಾರ್ಥಿವ ಶರೀರ ಆಗಮಿಸುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬಿಜಾಡಿ ಪಡು ಸರ್ಕಾರಿ ಶಾಲೆಯಲ್ಲಿಟ್ಟು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಸೇನಾಧಿಕಾರಿಗಳಿಂದ ಗೌರವ ಸಲ್ಲಿಸಲಾಯಿತು. ಬಿಜಾಡಿ ಕಡಲ ಕಿನಾರಿಯಲ್ಲಿ 3 ಸುತ್ತು ಕುಶಾಲತೋಪು ಸಿಡಿಸಿ ಪೊಲೀಸ್ ಗೌರವ ಸಲ್ಲಿಸಿ ಅಂತಿಮ ವಿಧಿವಿಧಾನ ನೆರವೇರಿಸಲಾಯಿತು. ಪಾರ್ಥಿವ ಶರೀರಕ್ಕೆ ಸಹೋದರ ಶಿವರಾಮ್ ಅಗ್ನಿ ಸ್ಪರ್ಶ ಮಾಡಿದ್ರು. ಈ ವೇಳೆ ಅನೂಪ್ ಪೂಜಾರಿ ಅಮರ್ ರಹೇ, ಅನೂಪ್ ಅಮರ್ ರಹೇ ಘೋಷ ವಾಕ್ಯ ಮೊಳಗ್ತು. 13 ವರ್ಷ ಆಗಿತ್ತು, ಇನ್ನೊಂದು 4 ವರ್ಷ ಅವರಿಗೆ ಇತ್ತು. ನಾವು ಹೇಳ್ತಿದ್ವಿ ಬನ್ನಿ ಊರಿಗೆ ಅಂದ್ಕೊಂಡು, ಬಟ್ ಇಲ್ಲ, ಮಿನಿಮಮ್ ಸರ್ವಿಸ್ ನಂಗೆ ಮಾಡಲೇಬೇಕು ಅಂದರು. ಮಿನಿಮಮ್ ಸರ್ವಿಸ್ ಮಾಡದೆ ಬಂದರೆ ನಂಗೆ ಬೆಲೆ ಇಲ್ಲ, ಅದನ್ನೇ ಹೇಳೋದು ಅವರು. ಜಮ್ಮು ಕಾಶ್ಮೀರದಲ್ಲಿ ಸೇನಾ ವಾಹನದ ಆಕ್ಸಿಡೆಂಟ್ನಲ್ಲಿ ಹುತಾತ್ಮರಾದ ಸೈನಿಕರಲ್ಲಿ ರಾಜ್ಯದ 3 ಸೈನಿಕರು ಸೇರಿದ್ರು. ಹುತಾತ್ಮ ಯೋಧರ ಪಾರ್ಥಿವ ಶರೀರವನ್ನ ರಾಜ್ಯದ ಸ್ವಗ್ರಾಮಗಳಿಗೆ ತಲುಪಿಸಲಾಯಿತು. ಹುತಾತ್ಮ ಯೋಧ ಮಹೇಶ್ ಮಾರಿಗೊಂಡರ್ ಪಾರ್ಥಿವ ಶರೀರವನ್ನ ಸ್ವಗ್ರಾಮ ಬಾಗಲಕೋಟೆಯ ಮಹಲಿಂಗಪುರಕ್ಕೆ ತರಲಾಯಿತು. ಪಾರ್ಥಿವ ಶರೀರ ಸ್ವಗ್ರಾಮಕ್ಕೆ ಆಗಮಿಸ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ವೀರಪುತ್ರನನ್ನ ಕಳೆದುಕೊಂಡ ಶೋಕದಲ್ಲಿ ಇಡೀ ಗ್ರಾಮವೇ ಮುಳುಗಿತ್ತು. ಮಹಲಿಂಗಪುರ ಪಟ್ಟಣದ ಗಾಂಧಿ ಕ್ರೀಡಾಂಗಣದಲ್ಲಿ ಮಹೇಶ್ ಅವರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಮಹೇಶ್ ಹುತಾತ್ಮರಾದ ಹಿನ್ನೆಲೆಯಲ್ಲಿ ಮಹಲಿಂಗಪುರ ಪಟ್ಟಣದ ಸರ್ಕಾರಿ ಶಾಲಾ ಕಾಲೇಜಿಗೆ ತಾಲೂಕು ಆಡಳಿತ ರಜೆ ಘೋಷಿಸಿತ್ತು. ಅಂತಿಮ ದರ್ಶನದ ಬಳಿಕ ಚೆನ್ನಮ್ಮ ಸರ್ಕಲ್, ಗಾಂಧಿ ಸರ್ಕಲ್, ಜವಳಿ ಬಜಾರ್, ಡಬಲ್ ರೋಡ್ ಮಾರ್ಗವಾಗಿ ಮೆರವಣಿಗೆ ಮಾಡಿ ಕೆಂಗೇರಿ ಮಡ್ಡಿಯ ಸರ್ಕಾರಿ ಖಾಲಿ ಜಾಗದಲ್ಲಿ ಸರ್ಕಾರದ ಗೌರವದೊಂದಿಗೆ ಯೋಧನ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಆರ್ಆರ್ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಸಂಬಂಧ ನಂದಿನಿ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಾಸಕ ಮುನಿರತ್ನ ನೀಡಿದ ದೂರಿನ ಅನ್ವಯ ನಂದಿನಿ ಲೇಔಟ್ ಠಾಣೆ ಪೊಲೀಸರು ಎಫ್ಐಆರ್ ಮಾಡಿದ್ದಾರೆ. ಲಕ್ಷ್ಮೀದೇವಿ ನಗರದಲ್ಲಿ ವಾಜಪೇಯಿ ಅವರ ಹುಟ್ಟುಹಬ್ಬದ ನಿಮಿತ್ತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮ ಮುಗಿಸಿ ವಾಪಸ್ಸಾಗುವಾಗ ಒಳಸಂಚು ರೂಪಿಸಿ ಹಲ್ಲೆ ಮತ್ತು ಕೊಲೆ ಮಾಡುವ ಉದ್ದೇಶದಿಂದ ನನ್ನ ಮೇಲೆ ಮೊಟ್ಟೆ ಎಸೆದಿದ್ದಾರೆ ಎಂದು ದೂರು ನೀಡಿದ್ರು. ಶಾಸಕ ಮುನಿರತ್ನ ದೂರಿನ ಮೇರೆಗೆ ನಂದಿನಿ ಲೇಔಟ್ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಅತ್ತ ಮೊಟ್ಟೆ ಎಸೆದವರು ಎಂದು ಆರೋಪ ಹೊತ್ತವರಿಂದಲೂ ಶಾಸಕ ಮುನಿರತ್ನ ವಿರುದ್ಧ ಪ್ರತಿ ದೂರು ದಾಖಲಿಸಿದ್ದಾರೆ. ವಿಶ್ವನಾಥ, ಕೃಷ್ಣಮೂರ್ತಿ ಮತ್ತು ಚಂದ್ರು ಅನ್ನೋರು ತಮ್ಮ ಮೇಲೆ ಗುಂಪು ಕಟ್ಟಿ ಹಲ್ಲೆ ಮಾಡಿದ್ದಾರೆ ಎಂದು ಅದೇ ಠಾಣೆಯಲ್ಲಿ ಪ್ರತಿ ದೂರು ದಾಖಲಿಸಿದ್ದಾರೆ. ಸದ್ಯ ನಂದಿನಿ ಲೇಔಟ್ ಠಾಣೆ ಪೊಲೀಸರು 2 ಕಡೆಯ ದೂರನ್ನ ಎಫ್ಐಆರ್ ಮಾಡಿದ್ದು ಪ್ರಕರಣ ಸಂಬಂಧ ತನಿಖೆಯನ್ನು ಮುಂದುವರೆಸಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ಕೆಸಿ ಜನರಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ನಿನ್ನೆ ವಾಜಪೇಯಿ ಹುಟ್ಟುಹಬ್ಬ ಕಾರ್ಯಕ್ರಮ ಮುಗಿಸಿಕೊಂಡು ಲಕ್ಷ್ಮೀದೇವಿ ನಗರದಿಂದ ವಾಪಸ್ಸಾಗುವ ವೇಳೆ ಶಾಸಕ ಮುನಿರತ್ನ ಮೇಲೆ ಎಲ್ಲಿಂದಲೋ ಮೊಟ್ಟೆ ತೂರಿ ಬಂದು ನೇರವಾಗಿ ಶಾಸಕರ ತಲೆಗೆ ಬಡಿದಿತ್ತು. ಇದರಿಂದ ಮುನಿರತ್ನ ಅವರಿಗೆ ಪೆಟ್ಟಾದ ಕಾರಣ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿತ್ತು. ನಿನ್ನೆ ವೈದ್ಯರ ನಿಗಾದಲ್ಲಿದ್ದಂತಹ ಆರ್ಆರ್ ನಗರದ ಶಾಸಕ ಮುನಿರತ್ನ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮಲ್ಲೇಶ್ವರದ ತಮ್ಮ ನಿವಾಸಕ್ಕೆ ತೆರಳಿದ್ದಾರೆ. ಇನ್ನು ಮೊಟ್ಟೆ ಎಸೆತದ ಪ್ರಕರಣದ ಸಂಬಂಧ ಸರ್ಕಾರದ ವಿರುದ್ಧ ಕಿಡಿಕಾರಿದ ವಿಪಕ್ಷ ನಾಯಕ ಆರ್ ಅಶೋಕ್ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದ್ದಾರೆ. ಬಿಜೆಪಿ ಡ್ರಾಮಾ ಕಂಪನಿ ತರ ವರ್ತನೆ ಮಾಡ್ತಿದೆ, ಸಿಟಿ ರವಿ ಮುನಿರತ್ನ ಪ್ರಕರಣದಲ್ಲಿ ಹುಚ್ಚುಚ್ಚಾಗಿ ಮಾತನಾಡ್ತಿದ್ದಾರೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಟೀಕಿಸಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತ್ರ ಈ ಪ್ರಕರಣದ ಬಗ್ಗೆ ಆಮೇಲೆ ಮಾತನಾಡೋಣ ಅಂತ ಹೇಳಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ನಂದಿನಿ ಲೇಔಟ್ ಪೊಲೀಸರು ಹಾಗೂ ಎಫ್ಎಸ್ಎಲ್ ಟೀಮ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. ಜೊತೆಗೆ ಲಕ್ಷ್ಮೀದೇವಿ ನಗರ ಬಿಜೆಪಿ ಕಚೇರಿಯ ಬಳಿಯೂ ಕೂಡ ಸ್ಥಳ ಮಹಜರನ್ನ ಮಾಡಲಾಗಿದೆ. ಇದನ್ನು ನೋಡಿದ್ರೆ ಗೂಂಡಾಗಿರಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅನ್ನೋದನ್ನ ಸ್ಪಷ್ಟವಾಗಿ ತೋರ್ತಾ ಇದೆ. ಅದು ಇದೀಗ ಏನೇನೋ ಬಾಯಿಗೆ ಬಂದಾಗೆ ಮಾತಾಡೋದು, ಯಾರೋ
ನಮಗೆ ಆ್ಯಸಿಡ್ ದಾಳಿ ಮಾಡಿದ್ದಾರೆ ಅಂತ ಹೇಳೋದು, ಇನ್ನೊಂದು ಹೇಳುವಂಥದ್ದು, ಇವೆಲ್ಲ ಸುಮ್ಮನೆ ಏನೇನೋ ಮಾತಾಡೋಕೆ ಹೊರಟುಬಿಟ್ಟಿದ್ದಾರೆ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಸಂಬಂಧ ಶಾಸಕ ಮುನಿರತ್ನ ನಂದಿನಿ ಲೇಔಟ್ ಠಾಣೆಗೆ ದೂರು ನೀಡಿದ್ರು. ಒಳಸಂಚು, ಕೊಲೆ ಉದ್ದೇಶ, ದಾಳಿ ಆರೋಪದಡಿ ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಂಸದ ಡಿಕೆ ಸುರೇಶ್ ಹಾಗೂ ಕುಸುಮಾ ಹನುಮಂತರಾಯಪ್ಪ ವಿರುದ್ಧ ದೂರು ನೀಡಿದ್ರು. ಆದರೆ ಪೊಲೀಸರು 0 ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಹಲ್ಲೆ ಮಾಡಿದವರ ಹೆಸರು ಅಪರಿಚಿತರು ಅಂತ ಉಲ್ಲೇಖಿಸಿ ಆರೋಪಿಗಳ ಹೆಸರು ಉಲ್ಲೇಖಿಸದೆ ಪೊಲೀಸರು 0 ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಆಕ್ರೋಶಗೊಂಡ ಶಾಸಕ ಮುನಿರತ್ನ ಹೆಸರು ಹೇಳಿ ದೂರು ನೀಡಿದ್ರು. ಹೆಸರು ಉಲ್ಲೇಖಿಸದೆ 0 ಎಫ್ಐಆರ್ ದಾಖಲು ಮಾಡಿದ್ದಾರೆ. ಇದೇ ಕಾರಣಕ್ಕೆ ಪೊಲೀಸರು ಆಗಿದ್ದಾರೆ ಅಂತ ಡಿಸ್ಚಾರ್ಜ್ ಆಗಿ ಹೊರ ಬರ್ತಿದ್ದಂತೆ ಗುಡುಗಿದ್ರು. ಇತ್ತ ಮುನಿರತ್ನ ವಿರುದ್ಧ ಗುಡುಗಿದ ಮಾಗಡಿ ಶಾಸಕ ಬಾಲಕೃಷ್ಣ ಅವರಿಗೆ ಯಾವ ಆತಂಕವಿಲ್ಲ, ಅದು ನಾಟಕ ಅಂತ ಲೇವಡಿ ಮಾಡಿದ್ರು. ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ಡಿಕೆ ಸುರೇಶ್ ತಂಗಿ ಅಂತ ಹೇಳಿ ಐಶ್ವರ್ಯ ಗೌಡ ಕೋಟಿ ವಂಚನೆ ಆರೋಪದ ಪ್ರಕರಣ ಮತ್ತೆ ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ. ಐಶ್ವರ್ಯ ಗೌಡ ವಿರುದ್ಧ ಚಂದ್ರ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತಿದ್ದಂತೆ ಆತಂಕಗೊಂಡಿರುವ ಐಶ್ವರ್ಯ ಗೌಡ ದೂರು ವಾಪಸ್ ಪಡೆಯುವಂತೆ ವನಿತಾ ಐತಾಳ್ಗೆ ಕರೆ ಮಾಡಿ ಗೋಗರೆದಿರುವುದು ಬೆಳಕಿಗೆ ಬಂದಿದೆ. ದೂರುದಾರೆ ವನಿತಾ ಐತಾಳ್ ಹಾಗೂ ಐಶ್ವರ್ಯ ಗೌಡ ನಡುವೆ ನಡೆದಿರುವ ಫೋನ್ ಸಂಭಾಷಣೆ ಹೊರಬಿದ್ದಿದ್ದು ವಂಚನೆ ಪ್ರಕರಣಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ. ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವ ಆಡಿಯೋದಲ್ಲಿ ವನಿತಾಗೆ ಐಶ್ವರ್ಯ ಕರೆ ಮಾಡಿ ನಿನ್ನ ಕಾಲು ಹಿಡಿತೀನಿ, ಎಲ್ಲವನ್ನು ಸ್ಟಾಪ್ ಮಾಡಿಸು ಅಂತ ಅಂಗಲಾಚಿದ್ದಾಳೆ. ಇದಕ್ಕೆ ಒಪ್ಪದ ವನಿತಾ ನನ್ನ ದುಡ್ಡು ನನಗೆ ವಾಪಸ್ ಕೊಡು ಅಂತ ಹೇಳಿದ್ದಕ್ಕೆ 2 ದಿನದಲ್ಲಿ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾಳೆ. 2 ದಿನ ಕೊಟ್ಟಿಲ್ಲ, ನನಗೆ ಫಸ್ಟ್ ಇವಾಗ ದುಡ್ಡು ತಂದಿಡು ಐಶು, ನಾನು ಕಷ್ಟಪಟ್ಟು ತಂದಿರೋ ದುಡ್ಡು. 2 ದಿನದಲ್ಲಿ ಮಾಡ್ತೀನಿ ಅಂದಮೇಲೆ 2 ದಿನದಲ್ಲಿ ನಾನು ಮಾಡಿಲ್ಲ ಅಂದ್ರೆ ನೀನ್ ಏನ್ ಬೇಕಾದ್ರೂ ಅರ್ಧ ತರ್ಸಿ. ಇವಾಗ ನಿನ್ನ ಹತ್ರ ಇದೆ, ಕನೆಕ್ಟ್ ಇದೆ ತಾನೇ, ನೀನ್ ಮಾಡ್ಸು. ಇಲ್ಲ ಡಿಕೆ ಸುರೇಶ್ ಇದಾರೆ ತಾನೇ, ಡಿಕೆ ಸುರೇಶ್ ಹತ್ರ ತರ್ಸು. ಒಂದು ಈಚೆ ಬರುತ್ತೆ ಕಡೆ, ನನ್ಗೆ ನಾನು ಸಾಯ್ಬೇಕಾಗುತ್ತೆ. ನೋಡು, ನೀನು ಸಾಯೋದು ಅದು ಇದು ಐಶು. 2 ದಿನ ಮಾಡ್ಸು, 2 ದಿನದಲ್ಲಿ ನಾನು ಕೊಟ್ಟಿಲ್ಲ ಅಂದ್ರೆ ನೀನ್ ಕೇಳು, ನೀನ್ ಇದೇ ಕೆಲಸ ಮಾಡಿ 2 ದಿನದಲ್ಲಿ. ಐಶ್ವರ್ಯ ಗೌಡ ವಿರುದ್ಧ ಕೋಟಿ ಹಣ ವಂಚನೆ ಪ್ರಕರಣ ಸಂಬಂಧ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಡಿಕೆ ಸುರೇಶ್ ಹೆಸರಿನಲ್ಲಿ ಸ್ಯಾಂಡಲ್ವುಡ್ ನಟ ಧರ್ಮ ಮಾತನಾಡಿದ್ರ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ವರಾಹಿ ಜ್ಯುವೆಲರ್ ಓನರ್ ಮತ್ತು ಐಶ್ವರ್ಯ ಗೌಡ ಜೊತೆ ಧರ್ಮ ಕಾನ್ಫರೆನ್ಸ್ ಕಾಲ್ನಲ್ಲಿ ಮಾತನಾಡಿರುವ ಆಡಿಯೋ ಈ ಬಗ್ಗೆ ಸಾಕಷ್ಟು ಅನುಮಾನವನ್ನ ಮೂಡಿಸಿದೆ. ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವ ಆಡಿಯೋದಲ್ಲಿ ಥೇಟ್ ಮಾಜಿ ಸಂಸದ ಡಿಕೆ ಸುರೇಶ್ ಮಾತನಾಡುವ ರೀತಿಯೇ ಸಂಭಾಷಣೆ ನಡೆದಿದೆ. ಐಶ್ವರ್ಯ ಗೌಡ ಜ್ಯುವೆಲರಿ ಮಾಲಕಿ ವನಿತಾಗೆ ನೀಡಬೇಕಿರುವ ಹಣಕ್ಕೆ ಸಂಬಂಧಿಸಿದಂತೆ ಸಮಯ ಕೇಳುವ ಆಡಿಯೋ ಇದಾಗಿದೆ. ಹಾಗೆ ಕಳೆದ ನವೆಂಬರ್ 15ರಂದು ನಟ ಧರ್ಮೇಂದ್ರ ವರಾಹಿ ಜ್ಯುವೆಲರ್ ಶಾಪ್ಗೆ ಬಂದಿದ್ದ ಸಿಸಿಟಿವಿ ದೃಶ್ಯ ಕೂಡ ಲಭ್ಯವಾಗಿರುವುದು ಐಶ್ವರ್ಯ ಗೌಡ ವಂಚನೆ ಕೇಸಿಗೆ ಮತ್ತಷ್ಟು ಸಾಕ್ಷೀಕರಿಸಿದೆ. ನಮಸ್ತೆ ಅಣ್ಣ, ವನಿತಾ ಮಾತಾಡೋದು. ಬಿಸಿ ಇದ್ರಾ? ಅಲ್ಲ ಅಣ್ಣ, ನಿಮಗ್ ಗೊತ್ತಲ್ಲ, ನೀವ್ ಹೇಳಿದ್ರಿ ಅಂತಾನೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯ್ತು, ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿದೆ ನಾನು ಕವರ್ ಮಾಡ್ಕೊಡ್ತೀನಿ. ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಗಂಭೀರ ಗಾಯಗೊಂಡಿದ್ದ ಇಬ್ಬರು ಅಯ್ಯಪ್ಪ ಮಾಲಾಧಾರಿಗಳು ಚಿಕಿತ್ಸೆ ಫಲಿಸದೆ ಇಂದು ಅಸುನೀಗಿದ್ದಾರೆ. 58 ವರ್ಷದ ನಿಜಲಿಂಗಪ್ಪ, 17 ವರ್ಷದ ಸಂಜಯ್ ಪ್ರಕಾಶ್ ಸಾವಿಗೀಡಾದ ಅಯ್ಯಪ್ಪ ಮಾಲಾಧಾರಿಗಳಾಗಿದ್ದಾರೆ. 3 ದಿನಗಳ ಹಿಂದೆ ಹುಬ್ಬಳ್ಳಿಯ ಅಚ್ಚವ್ವನ ಕಾಲೋನಿಯ ಈಶ್ವರ ದೇವಾಲಯದಲ್ಲಿ ಅಯ್ಯಪ್ಪ ಭಕ್ತರು ಮಲಗಿದ್ದ ವೇಳೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಈ ವೇಳೆ 9 ಮಾಲಾಧಾರಿಗಳು ತೀವ್ರ ಗಾಯಗೊಂಡಿದ್ದರು. ತಕ್ಷಣಕ್ಕೆ ನಗರದ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಆದರೆ ದುರಾದೃಷ್ಟವಶಾತ್ ಇಂದು ಇಬ್ಬರು ಮಾಲಾಧಾರಿಗಳು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ತಮ್ಮ ಕುಟುಂಬದವರನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಸುದ್ದಿ ತಿಳಿದು ಆಸ್ಪತ್ರೆಗೆ ದೌಡಾಯಿಸಿದ ಸಚಿವ ಸಂತೋಷ್ ಲಾಡ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ ಮಾತನಾಡಿ, ವಿಶೇಷ ವೈದ್ಯರ ತಂಡದಿಂದ ನಿರಂತರ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಪರಿಸ್ಥಿತಿ ಎಲ್ಲರ ಕೈಮೀರಿತ್ತು. ಆ ಕುಟುಂಬಗಳಿಗೆ ಸರ್ಕಾರದಿಂದ ಪರಿಹಾರ ನೀಡುವ ಕಾರ್ಯ ಮಾಡುತ್ತೇವೆ ಅಂತ ಹೇಳಿದ್ರು. ಇನ್ನು ಘಟನೆಯಿಂದ ಜರ್ಜರಿತರಾದ ಉಣಕಲ್ ನಿವಾಸಿ ಮಂಜುನಾಥ್, ನಾನು ಇನ್ನು ಮುಂದೆ ಮಾಲೆಯನ್ನೇ ಹಾಕಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಕಿಮ್ಸ್ ನಿರ್ದೇಶಕ ಡಾಕ್ಟರ್ SF ಕಮ್ಮಾರ ಮಾತನಾಡಿ, ಚಿಕಿತ್ಸೆ ಫಲಿಸದೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಉಳಿದವರ ಪೈಕಿ ಒಬ್ಬ ಬಾಲಕ ಚೇತರಿಸಿಕೊಳ್ಳುತ್ತಿದ್ದಾನೆ. ಉಳಿದ 6 ಗಾಯಾಳುಗಳ ಸ್ಥಿತಿಯು ಚಿಂತಾಜನಕವಾಗಿದೆ. ಇತರೆ ತಜ್ಞ ವೈದ್ಯರನ್ನು ಕರೆಸಿ ಚಿಕಿತ್ಸೆ ಕೊಡಿಸಲಾಗುವುದು ಎಂದು ಹೇಳಿದ್ದಾರೆ. ಪರಿಷತ್ನಲ್ಲಿ ಅಶ್ಲೀಲ ಪದ ಬಳಕೆ ಪ್ರಕರಣ ಸಂಬಂಧ ಸಿಟಿ ರವಿ ಮಾತನಾಡಿ, ಖಾಸಗಿಯಾಗಿ ನಾನ್ಯಾಕೆ FSL ತನಿಖೆ ಮಾಡಿಸಲಿ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ತಿರುಗೇಟು ನೀಡಿದ್ದಾರೆ. ನನ್ನ ಮೇಲೆ ಆರೋಪ ಮಾಡಿರುವುದು ಮಂತ್ರಿ. FSL ವರದಿ ಬರುವ ಮುಂಚೆ ನನ್ನನ್ನ ಬಂಧನ ಮಾಡಿಸಿದ್ರೋ ಇಲ್ವೋ? ನನ್ನನ್ನ ಅರೆಸ್ಟ್ ಮಾಡಿಸಲು ಕಾಣದ ಕೈ ಕೆಲಸ ಮಾಡಿದ್ವಲ್ಲ, ಅದೇ ಕಾಣದ ಕೈಗಳು FSL ಹಾಗೂ CID ತನಿಖೆ ಮೇಲೂ ಕೆಲಸ ಮಾಡಬಹುದು. ಖಾಸಗಿಯಾಗಿ ಕಾಲ್ ಲಿಸ್ಟ್ ತೆಗೆಸಲು ಬರೋದಿಲ್ಲ.
ತನಿಖೆ ನಡೆಸಬೇಕು. ಅದಕ್ಕೆ ಹೇಳಿದ್ದು ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಯಾಗಲಿ ಎಂದು ಸಿಟಿ ರವಿ ಪುನರುಚ್ಚರಿಸಿದ್ರು. ಇನ್ನು ಮಂತ್ರಿಗಳೇ ನನ್ನ ಮೇಲೆ ದೌರ್ಜನ್ಯ ಮಾಡಲು ಕೇಸ್ ಹಾಕ್ಸೋಕೆ ಇರಬೇಕಾದ್ರೆ ತನಿಖೆ ಹೇಗೆ ನಿಷ್ಪಕ್ಷಪಾತವಾಗಿರುತ್ತೆ ಅಂತ ಅಲುತ್ತಿದ್ರು. ನಾನು ಯಾಕೆ ಮಾಡಿಸ್ಲಿ? ನನ್ನ ಮೇಲೆ ಆರೋಪ ಮಾಡಿರೋದು ಮಂತ್ರಿ. FSL ರಿಪೋರ್ಟ್ ಬರೋಕ್ಕಿಂತ ಮುಂಚೆನೇ ನನ್ನನ್ನು ಅರೆಸ್ಟ್ ಮಾಡಿಸಿದ್ರೋ ಇಲ್ವೋ? ನನ್ನ ಅರೆಸ್ಟ್ ಮಾಡೋದಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತವಲ್ಲ. ನಾನು ಖಾಸಗಿಯಾಗಿ ಕಾಲ್ ಲಿಸ್ಟ್ ತೆಗ್ಸಕ್ಕೆ ಬರಲ್ಲ. ತನಿಖೆ ನಡೆಸಬೇಕು, ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ, ಆಗ ಅವರು ನಿರ್ದೇಶನ ಕೊಡ್ಬೋದು. ಮೈಸೂರಿನ KRS ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಎಂದು ನಾಮಕರಣ ಮಾಡೋಕೆ ಅಲ್ಲಿನ ಮಹಾನಗರ ಪಾಲಿಕೆ ಮುಂದಾಗಿದೆ. ಸದ್ಯ ಈ ವಿಚಾರ ರಾಜಕೀಯ ವಲಯದಲ್ಲಿ ಪರ ವಿರೋಧ ವ್ಯಕ್ತವಾಗುತ್ತಿದೆ. ಈ ಸಂಬಂಧ ಬೆಳಗಾವಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬಿಜೆಪಿಯವರು ವೆಲ್ಕಮ್ ಮಾಡ್ತಾರಾ? ಎಲ್ಲದಕ್ಕೂ ವಿರೋಧ ಮಾಡೋದೇ ಅವರ ಕೆಲಸ. ಒಳ್ಳೆಯ ಕೆಲಸಕ್ಕೂ ವಿರೋಧ ಮಾಡ್ತಾರೆ, ಕೆಟ್ಟ ಕೆಲಸಕ್ಕೂ ವಿರೋಧ ಮಾಡ್ತಾರೆ. ಬಿಜೆಪಿಯವರಿಗೆ ಗೊತ್ತಿಲ್ಲ ಪಾಪ ಎಂದು ಟೀಕೆ ಮಾಡಿದ್ರು. ಇನ್ನು ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ಸಂಬಂಧ ನಿನ್ನೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿಎಂ ಪರ ಬ್ಯಾಟ್ ಮಾಡಿದ್ರು. ಸಿದ್ದರಾಮಯ್ಯ ಮೈಸೂರಿನ ಸುಪುತ್ರ, ಮೈಸೂರಿಗೆ ಅವರ ಕೊಡುಗೆಯೂ ಇದೆ. ಸಿದ್ದರಾಮಯ್ಯ ಅವರ ಹೆಸರನ್ನು ಇಡುವುದರಿಂದ ಯಾವುದೇ ತಪ್ಪಿಲ್ಲ. ಇದರಲ್ಲಿ ರಾಜಕೀಯ ಮಾಡಬಾರದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಪ್ರತಾಪ್ ಸಿಂಹರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಮುಗುಳು ನಗುತ್ತಲೇ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಬಿಜೆಪಿ ಅವರೇನು ವೆಲ್ಕಮ್ ಮಾಡ್ತಾರ? ಅವ್ರು ವಿರೋಧ ಮಾಡೋದೇ ಅವ್ರ ಕೆಲಸ. ಒಳ್ಳೆ ಕೆಲಸಕ್ಕೂ ವಿರೋಧ ಮಾಡ್ತಾರೆ, ಕೆಟ್ಟ ಕೆಲಸಕ್ಕೂ ವಿರೋಧ ಮಾಡ್ತಾರೆ. ಅವ್ರಿಗೇನು ಗೊತ್ತಿಲ್ಲ ಪಾಪ. ಕುಂದಾನಗರಿ ಬೆಳಗಾವಿಯಲ್ಲಿ ಗಾಂಧಿ ಭಾರತ ಹೆಸರಿನಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸ್ತಾ ಇದೆ. ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ 1924ರಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಂದು ನಾಳೆ 2 ದಿನ ಸಮಾವೇಶ ನಡೆಯಲಿದ್ದು, ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಯುವ ಕಾಂಗ್ರೆಸ್ ನಾಯಕ ಕನ್ಹಯ್ಯ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಗಾಂಧಿ ಭಾರತ ಕಾರ್ಯಕ್ರಮ ಹಿನ್ನೆಲೆ ಟಳಕವಾಡಿಯಲ್ಲಿರುವ ವೀರಸೌಧದಲ್ಲಿ ಮಹಾತ್ಮ ಗಾಂಧೀಜಿ ನೂತನ ಪ್ರತಿಮೆಯನ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಡಿಸಿಎಂ ಡಿಕೆ ಶಿವಕುಮಾರ್ ಗಾಂಧಿ ಸ್ಮಾರಕ ಭವನದ ಫೋಟೋ ಗ್ಯಾಲರಿಯನ್ನು ಉದ್ಘಾಟಿಸಿದ್ರು. ಸಂಪುಟದ ಹಲವು ಸಚಿವರು, ಶಾಸಕರು ಉಪಸ್ಥಿತರಿದ್ದರು. ಇನ್ನು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತೀವ್ರವಾಗಿ ಟೀಕಿಸಿದ್ದಾರೆ. ಗಾಂಧೀಜಿ ಹೆಸರಿನಲ್ಲಿ ಸ್ಮರಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಆದ್ರೆ ಅಲ್ಲಿ ಗಾಂಧೀಜಿ ಕಟೌಟ್ ಇಲ್ಲ. ಈಗಿನ ಆಧುನಿಕ ಗಾಂಧಿಗಳ ಕಟೌಟ್ಗಳು ಮಾತ್ರ ಇಲ್ಲಿವೆ ಅಂತ ಕೈ ನಾಯಕರ ವಿರುದ್ಧ ಕಿಡಿಕಾರಿದ್ರು. ಗಾಂಧಿದು 100 ಶತಮಾನೋತ್ಸವ ಅವೆಂತ ಕಟೌಟ್ ಹಾಕಿರೋದು ನೋಡಿದ್ರೆ ಗಾಂಧಿ ಕಟೌಟ್ರೇ ಇಲ್ಲ. ಅಲ್ಲಿ ಕಟೌಟ್ರು ಈಗ ಆಧುನಿಕ ಗಾಂಧಿಗಳು ಇದೆ.